ಗಾಂಧಿನಗರ ಭಾಗದಲ್ಲಿ ಬೆಳಗ್ಗೆಯಿಂದಲೇ ಮತದಾನ ಮಾಡಲು ಜನಸಾಗರವೇ ಹರಿದು ಬರಲಾರಂಭಿಸಿತು. ಮುಸ್ಲಿಂ ಸಹೋದರರು ಮತ್ತು ಇತರ ಮತದಾರರು ಮತ ಚಲಾಯಿಸಲು ಒಟ್ಟುಗೂಡಿದ್ರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದ್ದು, ಪೊಲೀಸ್ ಆಯುಕ್ತರೊಂದಿಗೆ ಪೊಲೀಸ್ ಅಧಿಕಾರಿಗಳು ಮತಗಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇದೇ ವೇಳೆ ಉತ್ತರ ಶಾಸಕ ರಾಜು ಶೇಟ್ ಗಾಂಧಿನಗರ ಕ್ಷೇತ್ರಕ್ಕೆ ಭೇಟಿ ನೀಡಿ ಮತದಾನ ನಮ್ಮ ಹಕ್ಕು ಚಲಾಯಿಸುವುದು ನಮ್ಮ ಕರ್ತವ್ಯ ಎಂದು ಎಲ್ಲರೂ ಶಾಂತಿಯುತವಾಗಿ ಮತದಾನ ಮಾಡುವಂತೆ ಮನವಿ ಮಾಡಿದ್ರು. आज 2024 का लोकसभा इलेक्शन का मतदान चालू है. हमने भी हमारा हक अदा करके आए हैं जो हमें संविधान में दिया है, और मेरे सभी से गुजारिश है कि वोट कीजिए, अपना हक निभाइए, एक अच्छे पार्टी को, सेक्युलर पार्टी को लेके आइए. हमारे देश में हम सब चाहते हैं कि उन्नति हो, देश में अमन और शांति रहे, और जब अच्छा कैंडिडेट को आप इलेक्ट करते हो और जब अच्छा पार्टी को इलेक्ट करते हो तो देश में हमेशा तरक्की रहती है. आज हम न्यू गांधीनगर में हैं. हमारे कॉर्पोरेट अजीम पटवेकर साहब भी हैं, अमन सेठ साहब भी हैं, और हमारे सब रोड के कॉर्पोरेटर समीउल्लाह भाई भी हैं. सभी मिलकर हम यही लोगों से दरख्वास्त कर रहे हैं कि घर से बाहर आइए और वोट कीजिए. सर, इससे पहले एमपी इलेक्शन के लिए इतनी बड़ी तादाद में वोटिंग नहीं हुआ करती थी. 35-40 के करीब प्रतिशत हर इलेक्शन में सुबह में अच्छी वोटिंग होती है, दोपहर में थोड़ा धूप होने के बाद में वोटिंग कम हो जाती है, और उम्मीद है कि शाम तक हम 70% के ऊपर वोटिंग क्रॉस होगी. ಸರ್, ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ಗ್ಯಾರಂಟಿ ಕೈ ಹಿಡಿದಿದೆ. ನಮ್ಮ ಸರ್ಕಾರ ಅಸೆಂಬ್ಲಿ ಎಲೆಕ್ಷನ್ ಮುಂಚೆ 5 ಗ್ಯಾರಂಟಿನ ಕೊಟ್ಟಿದ್ದೆ, ಘೋಷಣೆ ಮಾಡಿದ್ದೆ. 5 ಗ್ಯಾರಂಟಿ ಗೃಹಲಕ್ಷ್ಮಿ, ಶಕ್ತಿ, ಅನ್ಯಭಾಗ್ಯ, ಯುವ ನಿಧಿ, ಗೃಹ ಜ್ಯೋತಿ, ಇದು ಎತ್ತರಕ್ಕೆ ಕೊಟ್ಟಿದ್ದೇವೆ ಅಂತ ಎಲ್ಲ ವರ್ಗ ಮಂದಿಗೆ ಮತ್ತು ಹಾಗೆ ಬಡವ್ರಿಗೆ ಒಂದು ಉಪಯೋಗ ಆಗಿಸಬೇಕು. ರೊಕ್ಕ ತಿಂಗಳ 2,000 ರೂಪಾಯಿನ ಕೊಡ್ಲಿಕ್ಕತ್ತೀವಿ ಗೃಹಲಕ್ಷ್ಮಿದಿಂದ. ಅದರಿಂದ ಸೇವಿಂಗ್ಸ್ ಆಗ್ತಾ ಇದೆ. ನಮ್ಮ ಅಕ್ಕ ತಂಗಿಯವ್ರಿಗೆ ಶಾಲೆ ಮಕ್ಕಳಿಗೆ ಫೀಸ್ ಕಟ್ಟೋದಾಗಲಿ, ಮೆಡಿಕಲ್ ಏನೇ ಇರಲಿ, ಅದೆಲ್ಲ ಕೂಡ ಒಂದು ತಿಂಗಳ 4,000-5,000 ರೂಪಾಯಿ ಸೇವಿಂಗ್ಸ್ ಆಗ್ತದೆ. ಅದು ಸೇವಿಂಗ್ಸಿಂದ ಅವ್ರಿಗೆ ಭಾಳ ಉಪಯೋಗ ಆಗ್ತಾ ಇದೆ. ಅವ್ರನ್ನ ಮತ್ತೆ ನಾವು ಏನು ಕೊಟ್ಟಿದ್ದೀವಿ, ಘೋಷಣೆ ಏನು ಮಾಡಿದ್ದೀವಿ, ನಾವು 3 ತಿಂಗಳ ಒಳಗೆ ಎಲ್ಲ ಗ್ಯಾರಂಟಿ ಮಂದಿಗೆ ಕೊಟ್ಟಿದ್ದೇವೆ. ಸರ್, ನಿಮ್ಮ ಕ್ಷೇತ್ರನಾಗ ಈಗ ಬೆಳಗಾವಿ ಉತ್ತರ ಮತಕ್ಷೇತ್ರನಾಗ ಎಷ್ಟು ಲೀಡ್ ಬರ್ಬೋದು ನಿಮ್ಮ ಇದು ಸಂಭಾವನೆ ಇದೆ? ನಾವು ಬೆಳಗಾವಿ ಉತ್ತರ ಕ್ಷೇತ್ರದಿಂದ ಒಂದು 40,000 ಲೀಡ್ ಕೊಡ್ತೀವಿ ಕಾಂಗ್ರೆಸ್ ಪಾರ್ಟಿ. ಥ್ಯಾಂಕ್ ಯು. ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.